ನಮಸ್ಕಾರ. ಸಿದ್ಧಿಶ್ರೀ ಚಾನಲ್ ನೋಡುಗರೆಲ್ಲರಿಗೂ ಸ್ವಾಗತ. ವಿಶೇಷವಾಗಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಹೀಗೆ ಸರ್ವೇ ಸಾಮಾನ್ಯವಾಗಿ ಎಲ್ಲರೂ ಬಹಳ ಭಕ್ತಿಪೂರ್ವಕವಾಗಿ ಆಚರಿಸುವಂಥ ಈ ನವರಾತ್ರಿ ಹಬ್ಬದ ವಿಶೇಷವಾಗಿ ಎಲ್ಲರೂ ಒಂದಿಷ್ಟು ಸಾಮಗ್ರಿಗಳನ್ನ ನಿಮ್ಮ ಮನೆಯಲ್ಲಿ ನೀವು ಮೊದಲೇ ಆ ಹಬ್ಬ ಬರೋಕ್ಕಿಂತ ಪೂರ್ವದಲ್ಲೇ ನಿಮ್ಮ ಮನೆಯನ್ನು ಸ್ವಚ್ಛಗೊಳಿಸಿ ಪರಿಶುದ್ಧ ಮಾಡಿಕೊಂಡು ಆ ದೇವಿಗೆ ಅಂಥೇಳಿ ನೀವು ಒಂದಿಷ್ಟು ಬಣ್ಣಗಳ ಬಟ್ಟೆಯನ್ನು ನೀವು ಸಿದ್ಧಪಡಿಸಿಟ್ಕೋಬೇಕಾಗ್ತದೆ. ಆ ಬಣ್ಣಗಳ ಮೊದಲನೇ ದಿವಸ ನೀವು ಪೂಜೆ ಮಾಡುವಾಗ ಆ ತಾಯಿ ಯಾರಪ್ಪ ಅಂತಂದ್ರೆ ಶೈಲಪುತ್ರಿಯನ್ನು ಪೂಜೆ ಮಾಡುವ ಹೊತ್ನ್ಯಾಗ ಈ 9 ದೇವಿಯರು, ಮೊದಲನೇದಾಗಿ ಶೈಲಪುತ್ರಿ, 2ನೇದು ಬ್ರಹ್ಮಚಾರಿಣಿ, 3ನೇ ಚಂದ್ರಘಂಟ, 4ನೇದು ಕೂಷ್ಮಾಂಡಾದೇವಿ, ಸ್ಕಂದಮಾತ, ಕಾತ್ಯಾಯಿನಿ, ಕಾಳರಾತ್ರಿ, ಮಹಾಗೌರಿ, ಸಿದ್ಧಿದಾತ್ರಿ, ಹಿಂಗೆ 9 ದೇವಿಯನ್ನು ಪೂಜೆ ಮಾಡಬೇಕಾತಂದ್ರೆ ನೀವು ಪ್ರತಿನಿತ್ಯ ಅದೇ ಆದಂಥ ಈ 2025ರ ಅನುಗುಣವಾಗಿ ಈ ಒಂದು ಸಮಯದ ಅನುಗುಣವಾಗಿ ಆ ದೇವಿಯರಿಗೆ ವಿಶೇಷ ರೀತಿಯಿಂದ ನೀವು ಈ ದುರ್ಗೆಯರನ್ನು ಒಂದು ವಿಭಿನ್ನ ರೂಪದಲ್ಲಿ ಆಚರಿಸ್ತೀವಿ. ಅದು ಏನಪ್ಪ ಅಂತಂದ್ರೆ ಮೊದಲನೇ 3 ದಿನಗಳು ಅವಳನ್ನು ಶಕ್ತಿಯ ದೇವತೆಯಾಗಿ ಶಕ್ತಿಯಿಂದ ಪೂಜಿಸಿದರೆ, ಇನ್ನು ಮುಂದಿನ 3 ದಿನ ಅವಳನ್ನು ಸಂಪತ್ತಿನ ದೇವತೆಯಾಗಿ ಲಕ್ಷ್ಮಿಯೆಂದು ಪೂಜಿಸಲಾಗುತ್ತೆ. ಕೊನೆಯ 3 ದಿನಗಳು ಅವಳ ಜ್ಞಾನ ಮತ್ತು ಬುದ್ಧಿವಂತಿಕೆಯ ದೇವತೆಯಾಗಿ ಸರಸ್ವತಿಯಿಂದ ಪೂಜಿಸಲಾಗುತ್ತೆ. ಈ ನವರಾತ್ರಿ ಹಬ್ಬದ ಮೊದಲನೇ ದಿನ ದೇವಿಯನ್ನು ಪೂಜಿಸಬೇಕಾತಂದ್ರೆ ಈ ನವರಾತ್ರಿ 2025ರ ಬಣ್ಣಗಳು ಯಾವಪ್ಪ ಅಂತಂದ್ರೆ ಮೊದಲನೇದಾಗಿ ಹಳದಿ ಬಣ್ಣವನ್ನು ವಸ್ತ್ರವನ್ನು ಧರಿಸಿಕೊಂಡು ಜೀವನದಲ್ಲಿ ಸಂತೋಷ ಮತ್ತು ಸಕಾರಾತ್ಮಕ ಬರ್ತದೆ. ಈ ಬಣ್ಣವು ಉಷ್ಣತೆ ಮತ್ತು ಸಂತೋಷವನ್ನು ಸೂಚಿಸ್ತದೆ. ದಿನವಿಡೀ ಮತ್ತು ವರ್ಷವಿಡೀ ನೀವು ಶಾಂತ ಮತ್ತು ಹರ್ಷಚಿತ್ತದಿಂದ ಇರಲು ಸಹಾಯ ಮಾಡ್ತದೆ ಅಂತ ಹೇಳ್ಬೋದು. ಇನ್ನು 2ನೇದಾಗಿ ಆ ತಾಯಿ 2ನೇ ದೇವಿಯನ್ನು ಪೂಜೆ ಮಾಡುವಾಗ ಹಸಿರು ಬರ್ತದೆ. ಹಸಿರು ಬಣ್ಣದ ಫಲವತ್ತತೆ, ಸಕಾರಾತ್ಮಕ ಬೆಳವಣಿಗೆ. ತಾಯಿಗೂ ಇದೇ ಥರದ ಬಣ್ಣದ ಬಟ್ಟೆಗಳನ್ನು ಧರಿಸಬೇಕು. ತಾವು ಇದೇ ಬಣ್ಣದ ಬಟ್ಟೆಯನ್ನು ಧರಿಸಿ ಆ ದೇವಿಯನ್ನು ಸ್ಮರಿಸಿ ಪೂಜಿಸಿ ಆ ದೇವಿಯ ಒಂದು ಆಶೀರ್ವಾದಕ್ಕೆ, ಆ ದೇವಿಯ ಒಂದು ಕೃಪಾ ಆಶೀರ್ವಾದಕ್ಕೆ ನೀವು ಪಾತ್ರರಾಗಬೇಕು. ಅದಕ್ಕೆ 2ನೇದಾಗಿ ಹಸಿರು ಬಣ್ಣ ಫಲವತ್ತತೆ, ಸಕಾರಾತ್ಮಕ ಬೆಳವಣಿಗೆ, ಶಾಂತತೆ ಮತ್ತು ಶಾಂತಿಯನ್ನು ಸಂಕೇತಿಸ್ತದೆ. ಈ ದಿನದಂದು ಹಸಿರು ಬಣ್ಣದ ಧರಿಸುವುದು ಹೊಸ ಶುಭ ಆರಂಭವನ್ನು ಸೂಚಿಸ್ತದೆ ಮತ್ತು ನಿಮ್ಮ ಜೀವನದಲ್ಲಿ ಪ್ರಶಾಂತತೆಯನ್ನು ತರ್ತದೆ. 3ನೇ ದಿನ ಬೂದು ಬಣ್ಣವು ಮನಸ್ಸು ಮತ್ತು ಭಾವನೆಗಳ ಸಮತೋಲನ ಪ್ರತಿನಿಧಿಸ್ತದೆ. ಮಣ್ಣಿನ ಬಣ್ಣವಾಗಿರುವುದರಿಂದ ಇದು ನಮ್ರತೆ ಮತ್ತು ಸರಳ ಶೈಲಿಯಲ್ಲಿರುವುದು ಸೂಚಿಸ್ತದೆ. ಈ ದಿನದಂದು ಬೂದು ಬಣ್ಣದ ಧರಿಸುವುದು ಉತ್ತಮ ಬದಲಾವಣೆ ಮತ್ತು ಪರಿವರ್ತನೆಯನ್ನು ಸೂಚಿಸ್ತದೆ. ಇನ್ನು 4ನೇ ದಿನ ಕಿತ್ತಳೆ ಬಣ್ಣವು ರೋಮಾಂಚಕ ಬಣ್ಣವಾಗಿದ್ದು ಅದು ಸಂತೋಷ, ಸೃಜನಶೀಲತೆ ಮತ್ತು ಸಕಾರಾತ್ಮಕ ಶಕ್ತಿಯನ್ನು ತರ್ತದೆ. ಈ ಕಿತ್ತಳೆ ಬಣ್ಣವನ್ನು, ಈ ಆರೆಂಜ್ ಬಣ್ಣವನ್ನು ಧರಿಸುವುದರಿಂದ ಶಾಂತ ಮನಸ್ಸಿನಿಂದ ಮತ್ತು ನಕಾರಾತ್ಮಕ ಭಾವನೆಗಳಿಲ್ಲದೆ ಸಮಸ್ಯೆಗಳನ್ನು ಸಮೀಪಿಸಲು ಸಹಾಯ ಮಾಡುತ್ತದೆ. 5ನೇ ದಿನ ಬಿಳಿ ಬಣ್ಣವು ಶಾಂತ ಮತ್ತು ಸಾಮರಸ್ಯವನ್ನು ಸಂಕೇತಿಸುತ್ತದೆ. ಈ ದಿನದಂದು ಬಿಳಿ ಬಣ್ಣವನ್ನು ಧರಿಸುವುದರಿಂದ ಸುರಕ್ಷತೆ, ಸಂತೋಷ ಮತ್ತು ಚಿಂತನೆಯ ಶುದ್ಧತೆಯ ಭಾವನೆಯನ್ನು ತರುತ್ತದೆ. ವಿಶೇಷವಾಗಿ ಈ ಬಿಳಿ ಬಣ್ಣದ ಬಗ್ಗೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ಯಾಕಂತಂದ್ರೆ ನಮ್ಮ ರಾಷ್ಟ್ರ ಲಾಂಛನ ಧ್ವಜದ ಒಂದು ಬಣ್ಣಗಳಲ್ಲಿ ಈ ಬಿಳಿ ಬಣ್ಣ ಒಂದು. ಇನ್ನು ಅದೇ ತರನಾಗಿ 6ನೇ ದಿನ ಕೆಂಪು ಬಣ್ಣ. ಆ ಕೆಂಪು ಬಣ್ಣ ಪ್ರೀತಿ, ಉತ್ಸಾಹ ಮತ್ತು ಶೌರ್ಯವನ್ನು ಸೂಚಿಸುವಂಥ ಶಕ್ತಿಶಾಲಿ ಬಣ್ಣವಾಗೈತಿ. ಈ ಕೆಂಪು ಬಣ್ಣವನ್ನು ಧರಿಸುವುದರಿಂದ ಭಕ್ತರು ವರ್ಷ ಪೂರ್ತಿ ಚೈತನ್ಯ, ನಿಷ್ಠೆ ಮತ್ತು ಸೌಹಾರ್ದತೆಯಿಂದ ದೇವಿಯ ಆಶೀರ್ವದಿಸ್ತಾರ ಅಂತ ಹೇಳ್ಬೋದು. ಈಗ ಇನ್ನು ಮುಂದಲ್ದು ರಾಯಲ್ ಬ್ಲೂ. ಈ ರಾಯಲ್ ಬ್ಲೂನ ಮಹತ್ವ ಏನಪ್ಪ ಅಂತಂದ್ರೆ ರಾಯಲ್ ನೀಲಿ ಬಣ್ಣವು ಸೊಬಗು ಮತ್ತು ರಾಜಮನೆತನವನ್ನು ಸೂಚಿಸ್ತದೆ. ರಾಯಲ್ ನೀಲಿ ಬಣ್ಣವನ್ನು ಧರಿಸೋದ್ರಿಂದ ವರ್ಚಸ್ಸು ಮತ್ತು ಜೀವನದಲ್ಲಿ ನೀವು ಏನನ್ನೂ ಗುರಿಯಾಗಿಸಿಕೊಂಡಿದ್ದರೋ ಅದರಲ್ಲಿ ಶ್ರೇಷ್ಠತೆಯನ್ನು ಸಾಧಿಸುವ ಉತ್ಸಾಹ ಬರ್ತದಂತ ಹೇಳ್ಬೋದು. ಇನ್ನು 8ನೇ ದಿನ ಗುಲಾಬಿ. ಈ ಗುಲಾಬಿಯ ಬಣ್ಣದ ಮಹತ್ವ ವಾತ್ಸಲ್ಯ, ಸಾಮರಸ್ಯ ಮತ್ತು ಒಳ್ಳೆತನವನ್ನು ಪ್ರತಿನಿಧಿಸ್ತದೆ. ಗುಲಾಬಿ ಬಣ್ಣವನ್ನು ಧರಿಸುವುದು ಮಾನವೀಯತೆ ಮತ್ತು ಆಕರ್ಷಣೀಯ ಕಡೆಗೆ ಪ್ರೀತಿಯ ಆಹ್ವಾನಿಸ್ತದ. ನಿಮ್ಮನ್ನು ಎಲ್ಲರೂ ಪ್ರೀತಿಸುವಂತೆ ಮಾಡುತ್ತದೆ.
ಇನ್ನು 9ನೇ ದಿನ ನೇರಳೆ ಬಣ್ಣವು ಶಾಂತಿ ಮತ್ತು ಉದಾತ್ತತೆಯನ್ನು ಸೂಚಿಸ್ತದೆ. ಈ ದಿನ ನೇರಳೆ ಬಣ್ಣವನ್ನು ಧರಿಸುವುದು ಸಮೃದ್ಧಿ ಮತ್ತು ಐಶ್ವರ್ಯವನ್ನು ತರ್ತದೆ. ದುರ್ಗಾದೇವಿಯನ್ನು ಸಂಪೂರ್ಣವಾಗಿ ಮೆಚ್ಚಿಸ್ತದೆ. ಇದೇ ಥರನಾಗಿ ಈ ಒಂದು ನವಮಿ ದಿನ 10ನೇ ದಿನ ನೀವು ಕೊನೆಯ ದಿನ ಹಸಿರು ಬಣ್ಣ ಇರ್ತದೆ. ಕೊನೆಯ ದಿನವೂ ನವಿಲು ಹಸಿರು ಬಣ್ಣವು ವ್ಯಕ್ತಿ ಮತ್ತು ಬುದ್ಧಿವಂತಿಕೆಯನ್ನು ಪ್ರತಿನಿಧಿಸ್ತದೆ. ಈ ಬಣ್ಣವು ಧರಿಸೋದ್ರಿಂದ ಇತರರ ಬಗ್ಗೆ ಶಾಂತಿ, ಅನನ್ಯತೆ ಮತ್ತು ಸಹಾನುಭೂತಿ ಉಂಟಾಗ್ತದೆ. ಹಸಿರು ಮತ್ತು ನೀಲಿ ಎರಡರ ಗುಣಗಳಿಂದ ಪ್ರಯೋಜನ ಪಡೀತದೆ ಅಂತ ಹೇಳ್ಬೋದು. ಈ ರೀತಿ ನವರಾತ್ರಿಯ ಪ್ರತಿದಿನವೂ ಆಚರಿಸಲಾಗುವ ಪ್ರಮುಖ ಆಚರಣೆಗಳು ಪ್ರತಿಯೊಂದು ದಿನವೂ ದುರ್ಗಾದೇವಿ ಒಂದೊಂದು ರೂಪಕ್ಕೆ ಸಮರ್ಪಿತವಾಗಿರ್ತದೆ. ಸಾಮಾನ್ಯವಾಗಿ ಆಚರಣೆಯಲ್ಲಿ 8 ಅಥವಾ 9ನೇ ದಿನದಂದು ಘಟಸ್ಥಾಪನೆ, ಆರತಿ, ಉಪಾಸನೆ, ಭಜನೆ ಮುಂತಾದ ಕನ್ಯಾ ಪೂಜೆ ಸೇರಿದಂತೆ ಹಲವಾರು ಪೂಜೆಗಳನ್ನು ಮಾಡಿ ಆ ತಾಯಿಯನ್ನು ವಿಸರ್ಜಿಸ್ತಾರೆ. ಈ ಒಂದು ನವರಾತ್ರಿಯ ವಿಶೇಷತೆಯ ಬಣ್ಣಗಳ ಬಗ್ಗೆ ತಿಳ್ಕೊಂಡ್ರಲ್ಲ ಸ್ನೇಹಿತರೆ. ಇದು ಎಲ್ಲರಿಗೂ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಹೆಚ್ಚು ನಿಮ್ಮ ಸ್ನೇಹಿತರಿಗೆ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿರಿ ಅಂತ ಹೇಳ್ತಾ ವಿಡಿಯೋವನ್ನು ಸಂಪೂರ್ಣ ನೋಡಿದ್ದಕ್ಕಾಗಿ ಧನ್ಯವಾದಗಳು.